ಜಸ್ಟ್ 8 ದಿನಗಳಿಗಾಗಿ ಬಾಹ್ಯಾಕಾಶಕ್ಕೆ ಹಾರಿದ್ದಂಥ ಸುನಿತಾ ವಿಲಿಯಮ್ಸ್ 9 ತಿಂಗಳು ಅಲ್ಲೇ ಲಾಕ್ ಆಗುವಂಥ ಸ್ಥಿತಿ ಬಂತು. ಅದೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಾಪಸ್ ಕರೆತರೋದಕ್ಕೆ ಸಾಧ್ಯ ಆಗಲಿಲ್ಲ. ಸುನಿತಾ ವಾಪಸ್ಸು ಬರೋದಕ್ಕೆ ಕೋಟಿ ಕೋಟಿ ಹೃದಯಗಳು ಪ್ರಾರ್ಥಿಸಿದ್ವು. ಇದರ ಫಲವಾಗಿ ಇಬ್ಬರು ಗಗನಯಾತ್ರಿಗಳು ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ. ಆದರೆ ಈಗ ಮತ್ತೊಂದು ಭೀತಿ ಶುರುವಾಗಿದೆ. ಸುನಿತಾ ವಿಲಿಯಮ್ಸ್ ಭಾರತ ಮೂಲದ ಅಮೆರಿಕದ ಖಗೋಳ ವಿಜ್ಞಾನಿ. ಹಲವು ತಿಂಗಳಿನಿಂದ ಸಖತ್ ಸುದ್ದಿಯಲ್ಲಿದ್ದ ವಿಜ್ಞಾನಿ. ಕಳೆದ ಜೂನ್ನಲ್ಲಿ 8 ದಿನಗಳ ಕಾರ್ಯಾಚರಣೆಗಾಗಿ ಭೂಮಿಯಿಂದ 408 ಕಿಲೋಮೀಟರ್ ದೂರದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಬಚ್ ವಿಲ್ಮೋರ್ ಜೊತೆ ತೆರಳಿದ್ದ ಸುನಿತಾ ತಾಂತ್ರಿಕ ಸಮಸ್ಯೆಯಿಂದ 9 ತಿಂಗಳು ಅಲ್ಲೇ ಲಾಕ್ ಆಗಿದ್ರು. ಇಬ್ಬರು ಕ್ಷೇಮವಾಗಿ ವಾಪಸ್ ಬರುವಂತೆ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಜನರು ಪ್ರಾರ್ಥಿಸಿದ್ದರು. ಆ ಕೋಟ್ಯಂತರ ಜನರ ಪ್ರಾರ್ಥನೆ ಕೊನೆಗೂ ಫಲಿಸುತ್ತಿದೆ. ಮಾರ್ಚ್ 19ಕ್ಕೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್. ಸುನಿತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಅವರನ್ನು ಯಶಸ್ವಿಯಾಗಿ ಭೂಮಿಗೆ ವಾಪಸ್ ಕರೆತರುವ ಕಾರ್ಯಾಚರಣೆ ಆರಂಭವಾಗಿದೆ. ಹಲವಾರು ತಾಂತ್ರಿಕ ಕಾರಣಗಳಿಂದಾಗಿ ತಡವಾಗಿದ್ದ ಕಾರ್ಯಾಚರಣೆಗೆ ಕಾಲ ಕೂಡಿ ಬಂದಿದೆ. ನಾಸಾ ಮತ್ತು ಉದ್ಯಮಿ ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಜಂಟಿಯಾಗಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದೆ. ಮಾರ್ಚ್ 19ಕ್ಕೆ ಸುನಿತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಫ್ಲೋರಿಡಾ ಕರಾವಳಿ ಭಾಗದಲ್ಲಿ ಬಂದಿಳಿಯಲಿದ್ದಾರೆ. ಆದ್ರೆ ಅವರಿಗೆ ಕೆಲ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ. ಬಾಹ್ಯಾಕಾಶದಲ್ಲಿ ಯಾವುದೇ ಗುರುತ್ವಾಕರ್ಷಣೆಯ ಬಲ ಇರೋದಿಲ್ಲ. ಅಲ್ಲದೆ ದೀರ್ಘಕಾಲದವರೆಗೆ ಬಾಹ್ಯಾಕಾಶಕ್ಕೆ ಒಡ್ಡಿಕೊಳ್ಳುವುದರಿಂದ ಗಗನಯಾತ್ರಿಗಳು ತಮ್ಮ ಪಾದಗಳಲ್ಲಿನ ಕ್ಯಾಲಸಸ್ ಕಳೆದುಕೊಳ್ತಾರೆ. 9 ತಿಂಗಳ ಬಳಿಕ ಏಕಾಏಕಿ ಗುರುತ್ವಾಕರ್ಷಣೆಯ ಭೂಮಿಗೆ ಹೊಂದಿಕೊಳ್ಳುವುದು ಕಷ್ಟವಾಗಲಿದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಬಾಹ್ಯಾಕಾಶದಲ್ಲಿ ಸುನಿತಾ ಯಾವುದೇ ಲೇಯರ್ ಇರದೆ ನೇರವಾಗಿ ಸೂರ್ಯನ ತಾಪಕ್ಕೆ ಒಳಗಾಗಿದ್ರು. ಮೈಕ್ರೋ ಗ್ರಾವಿಟಿ ಇದ್ದಿದ್ರಿಂದ ಎಲ್ಲಾ ತರಹದ ರೇಡಿಯೇಷನ್ ಇತ್ತು. ಕ್ಯಾನ್ಸರ್ ಅಂಶ ನಾಶ ಮಾಡಲು ಬಳಕೆ ಮಾಡಲಾಗುವ ರೇಡಿಯೇಷನ್ ಮಧ್ಯೆ 9 ತಿಂಗಳಿನಿಂದ ಸುನಿತಾ ಬದುಕುತ್ತಿದ್ದಾರೆ. ನಿರಂತರವಾಗಿ ಪ್ರೋಟೀನ್ ಹೈ ಎನರ್ಜಿ ಟ್ಯಾಬ್ಲೆಟ್ ತೆಗೆದುಕೊಳ್ತಿದ್ರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಭೀತಿ ಇದೆ. ISS ನಲ್ಲಿ ಅವಧಿಗಿಂತ ಹೆಚ್ಚು ಸಮಯ ಇದ್ದರೆ ಕಣ್ಣುಗಳಿಗೆ ತೊಂದರೆ, ಮೆದುಳಿನ ದ್ರವದ ಸಮಸ್ಯೆ, ಯೋಚನಾ ಸಾಮರ್ಥ್ಯಕ್ಕೂ ತೊಂದರೆಯಾಗುವ ಸಾಧ್ಯತೆ ಇದೆ. ISS ನಲ್ಲಿ ಮೈಕ್ರೋ ಗ್ರಾವಿಟಿಯಲ್ಲಿದ್ರೂ ಬ್ಯಾಲೆನ್ಸಿಂಗ್ ಸಮಸ್ಯೆಯಿಂದ ಸುನಿತಾ ಸೇರಿ ಇಬ್ಬರಿಗೂ ಮೂಳೆಗಳ ಸಮಸ್ಯೆ ಕಾಡುವ ಆತಂಕವಿದೆ. ಒಟ್ಟಾರೆ ಕೋಟಿ ಕೋಟಿ ಜನರ ಪ್ರಾರ್ಥನೆ ಕೊನೆಗೂ ಫಲಿಸಿದೆ. ಕೇವಲ 8 ದಿನಕ್ಕೆ ಬಾಹ್ಯಾಕಾಶಕ್ಕೆ ಹೋಗಿದ್ದ ಸುನಿತಾ 9 ತಿಂಗಳಾದ ಬಳಿಕ ಭೂಮಿಗೆ ಕಾಲಿಡುತ್ತಿದ್ದಾರೆ. ಇಬ್ಬರು ಕ್ಷೇಮವಾಗಿ ಬಂದು ಅವರ ಆರೋಗ್ಯದಲ್ಲಿ ಯಾವುದೇ ಏರುಪೇರಾಗದಿರಲಿ ಅನ್ನೋದೇ ಎಲ್ಲರ ಹಾರೈಕೆ. ಸತ್ತಾರ್, ಮೆಟ್ರೋ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.